ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ವಿಡಿಯೋ ಬಂದು ನಾನು ನಮ್ಮ ಆಫೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ನಮ್ಮ ಆಫೀಸಲ್ಲಿರೋ ಸರ್ವಿಸಿಗೆ ಬಂದಿರೋ ಕಾರು ನನ್ನಲ್ಲ. ಒಂದೇ ನಿಮಿಷ ಲೈಟ್ ಹಾಕೊಂಡು. ಓಕೆ, ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ ನನ್ನ ಕೆಲಸಕ್ಕೆ ರಿಸೈನ್ ಕೊಡ್ತಾ ಇದ್ದೀನಿ. ಯಾಕೆ ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ ನಾನು ಯಾಕೆ ರಿಸೈನ್ ಕೊಟ್ಟೆ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಡಿಸೈನ್ ಕೊಟ್ಟೆ ಅಂದಿದ ತಕ್ಷಣ ನಾನೇನೋ ಬಿಸ್ನೆಸ್ ಮಾಡ್ತೀನಿ ಅಂತಲ್ಲ, ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ಊಟ ಟೈಮಲ್ಲಿ ಬಂದಿರೋದು, ಊಟ ಟೈಮಲ್ಲಿ ವಿಡಿಯೋ ಮಾಡ್ತಿರೋದು. ಬೆಳಿಗ್ಗೆನೇ ಮಾಡ್ಬೇಕು ಅಂದ್ಕೊಂಡೆ, ಬೆಳಿಗ್ಗೆ ಟೈಮ್ ಸಿಗಲಿಲ್ಲ, ಇದ್ದಿದ್ದು ಲೇಟು, ರೆಡಿಯಾಗಿ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಓಕೆ, ಈಗ ಶುಕ್ರವಾರ ನಮಾಜ್ಗೆ ಹೋಗಬೇಕು. ಏನೇ ಬಿಟ್ಟರು ನಮಾಜ್ನ ಬಿಡಬಾರ್ದು ಗೈಸ್. ನಾನು ಮುಸ್ಲಿಮ್ಸ್ ಅಂತಲೇ ಅಲ್ಲ, ನೀವು ಅಕಸ್ಮಾತ್ ಹಿಂದೂ ಕನ್ನಡದವ್ರು ಆಗಿದ್ದರೆ ದೇವಸ್ಥಾನಕ್ಕೆ ಹೋಗಿ ಅವರು ಇಂಪಾರ್ಟೆಂಟ್, ಅದಿದ್ರೇ ನಾವು ಇಷ್ಟು ಫುಲ್ಲು. ಅದಕ್ಕೆ ಶುಕ್ರವಾರ ನಮಾಜ್ಗೆ ಹೋಗೋಣ. ನಮಾಜ್ಗೆ ಹೋಗಿ ಲಂಚ್ ಟೈಮು ಊಟ ತಂದಿಲ್ಲ ಮನೆಯಿಂದ, ಹೋಟ್ಲಲ್ಲಿ ಇವತ್ತು ಊಟ ಮಾಡ್ಕೋಬೇಕು. ನಮಾಜ್ಗೆ ಹೋಗಿ ಊಟ ಮಾಡ್ಕೊಂಡು ನಾನು ಡೈರೆಕ್ಟ್ ಸಾಯಂಕಾಲ ಸಿಗ್ತೀನಿ. ಸಾಯಂಕಾಲ ಜಿಮ್ಗೆ ಹೋಗ್ತೀವಿ. ಅಲ್ಲೇನೇನು ಮಾಡ್ತೀವಿ ಏನು, ನಾನು ಅಭಿ ಯಶವಂತ್ ಎಲ್ಲರೂ ಬರ್ತಾರೆ. ಜಿಮ್ಮಲ್ಲಿ ಏನೇನು ವರ್ಕೌಟ್ ಮಾಡ್ತೀವಿ, ಹೆಂಗಿರ್ತೀವಿ ಎಲ್ಲ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಇದು ನಾನು ಕೂತ್ಕೊತಿದ್ದು ಜಾಗ, ಇದು ನನ್ನ ಟೇಬಲ್ಲು. ನನ್ನ ಟೇಬಲ್ ಮಿಸ್ ಮಾಡ್ಕೊತಿದ್ದೀನಿ. ಓಕೆ ಗೈಸ್, ನಮಾಜ್ ಮುಗಿಸ್ಕೊಂಡು ಊಟ ಆಯಿತು. ಊಟ ಸರಿಯಾಗಿ ಒಂದು ಬಿರಿಯಾನಿ ಹೊಡೆದು, ಶುಕ್ರವಾರ ಬಿರಿಯಾನಿ ತಿಂದ್ರೇ ಏನೋ ಒಂಥರ ಖುಷಿ. ನಮಾಜ್ ಮಾಡ್ಕೊ ಒಂದು ಬಿರಿಯಾನಿ ತಿಂದಾಯಿತು. ನೀವು ಆಫೀಸ್ಗೆ ಹೋಗಬೇಕು. ಆಫೀಸ್ಗೆ ಹೋಗಿ ರಿಸೈನ್ ಲೆಟ್ರ್ ಬರೆದು ರಿಸೈನ್ ಹಾಕಿ ಸಾಯಂಕಾಲ ಮನೆಗೆ ಹೋಗ್ಬೇಕಾರೆ ಸಿಗ್ತಿತ್ತು. ಓಕೆ ಗೈಸ್, ಮನೆಗೆ ಬಂದು ರೆಡಿಯಾಗಿ ಪ್ರೀ ವರ್ಕೌಟ್ ಎಲ್ಲ ಹಾಕೊಂಡು, ಪ್ರೀ ವರ್ಕೌಟ್ ಅಂದರೆ ಅದೇ ಈ ಕಡೆಗೆ, ಪ್ರೀ ವರ್ಕೌಟ್ ಅಂದರೆ ಅದೇ ಬ್ಲ್ಯಾಕ್ ಕಾಫಿ, ವೈಟ್ ಬ್ರೆಡ್, ಪೀನಟ್ ಬಟರ್ ತಿನ್ಕೊಂಡು ಜಿಮ್ಮಿಗೆ ಬಂದಿದ್ದೀನಿ. ಜಿಮ್ಮಲ್ಲಿ ಇವತ್ತು ಯಾರು ಬಂದಿಲ್ಲ, ಬಂದವರೇ ತೋರಿಸ್ತೀನಿ ಯಾರ್ಯಾರು ಬಂದ. ಓಕೆ ಗೈಸ್, ವರ್ಕೌಟ್ ಮುಗೀತು. ಫುಲ್ಲು ಬಾಡಿ ಪಂಪ್ ಆಗಿದೆ. ನಾವೇ ಬರಬೇಕು. ಬಂದಮೇಲೆ ಹೋಗೋಣ. ಜಿಮ್ ಫೀಸ್ ಕೊಡ್ತಾವನೆ, ಜಿಮ್ ಫೀಸ್ ಕೊಟ್ಬಿಟ್ಟು ಬರ್ತಾವನೆ. ಒಂದು ಪ್ಲಸ್ ಅಷ್ಟು ಊಟ ಮಾಡಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ. ನೋಡೋಣ, ಫೀಸ್ ಕೊಟ್ಬಿಟ್ಟು ಸ್ಲಿಪ್ ಇಸ್ಕೊಂಡು ಬರ್ತಾವನೆ. ನಾನು ಜಿಮ್ ಫೀಸ್ ಕೇಳಿದ್ರೆ ಎಲ್ಲರೂ ಇಲ್ಲೇ ಸೇರ್ಕೊಬಿಡ್ತಾರೆ ನಾನು. ಓಕೆ ಗೈಸ್, ನಾನು ಕೆಲಸ ಬಿಡ್ತಿರೋ ರೀಸನ್ ಏನಂದರೆ ಸಿಂಪಲ್ ರೀಸನ್ನು. ನಮ್ಮ ಕಡೆ ಕರೆಕ್ಟಾಗಿ ಇಂಪ್ಲಿಮೆಂಟ್ ಇರಲಿಲ್ಲ, ಅಷ್ಟೊಂದು ಇಂಪ್ಲಿಮೆಂಟ್ ಆಯ್ತಾ ಇರಲಿಲ್ಲ. ನನಗೆ ಖರ್ಚಿಗೂ ಸಾಕಾಗ್ತಿರಲಿಲ್ಲ, ಮನೆಗೂ ಕೊಡೋಕ್ಕೆ ನನಗೆ ಖರ್ಚಿಗಾಗಲಿ ಸಾಕಾಗ್ತಿರಲಿಲ್ಲ. ಅದಕ್ಕೆ ಹೆಂಗೋ ನಾನು ಫಸ್ಟ್ ಮಾಡ್ತಿದ್ದೆ ಹಳೆ ಕಂಪ್ನಿ ಕಡೆಯಿಂದ ನನಗೆ ಆಪರ್ಚುನಿಟಿ ಬಂತು. ಅದಕ್ಕೋಸ್ಕರ ಕಂಪ್ನಿ ಚೇಂಜ್ ಮಾಡ್ತಾಯಿದ್ದೀನಿ ಇಷ್ಟೇ, ಇನ್ನೇನು ರೀಸನ್ ಇಲ್ಲ. ರಿಸೈನ್ ಮಾಡ್ತೀನಿ, ಹಳೆ ಕಂಪ್ನಿಯಿಂದನೇ ಆಪರ್ಚುನಿಟಿ ಬರ್ತಲ್ಲ, ಅದಕ್ಕೋಸ್ಕರ ಕಂಪ್ನಿ ಚೇಂಜ್ ಮಾಡ್ತಾಯಿದ್ದೀನಿ. ಇಷ್ಟೇ ರೀಸನ್ನು. ಆಮೇಲೆ ಇನ್ನೊಂದು, ವೀಡಿಯೋಸಲ್ಲಿ ವ್ಯೂಸ್ ಏನೋ ಹೋಗ್ತಿದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಂಡು. ಇವತ್ತಿನ ವ್ಲಾಗ್ ಈ ಥರ ಇತ್ತು. ನನ್ನ ಡೇ ರೂಟೀನ್ ಹಿಂಗೇನೆ, ಸ್ವಲ್ಪ ಏನೋ ಮಾತಾಡೋದು ಬಂತು ಅಂತ ಈ ವಿಡಿಯೋ ಒಂದು 2 ನಿಮಿಷ ಜಾಸ್ತಿ ಹೋಗ್ತದೆ ಅಷ್ಟೇ. ನಾನು ಫುಲ್ ಡೇ ವೈಸ್ ಮಾಡ್ತೀನಿ ಅಂದರೆ ಪ್ರಕಾರ ಲಾಂಗ್ ಫಾರ್ಮ್ಯಾಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆದರೂ ಟ್ರೈ ಮಾಡ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.